ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಎಸ್, ಇವತ್ತು ಬಂದು ಮಂಡೇ. ಆಲ್ಮೋಸ್ಟ್ 2 ಡೇಸಿಂದ ಏನೂ ವ್ಲಾಗ್ ಮಾಡೋಕ್ಕಾಗಿರಲ್ಲ. ಸಿಕ್ಕಾಬಟ್ಟೆ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು, ಮತ್ತು ಬೇರೆ ಒಂದಷ್ಟು ವಿಷಯಗಳಿಂದ ಆಕ್ಯುಪೈಡ್ ಆಗಿದೆ. ಸೊ ಹಾಗಾಗಿ ನಾನು ಯಾವುದೇ ರೀತಿ ಡೈಲಿ ವ್ಲಾಗ್ಸ್ ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ. ಬಟ್ ಎಸ್, ಒಂದು ಕಮೆಂಟ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಯಾವುದು ಅಂತ ಹೇಳಿದ್ರೆ, ಬಾಯ್ ಬೇಬಿಗೆ 6 ಮಂತ್ಸಲ್ಲಿ ಏನು ಸಿಂಪ್ಟಮ್ಸ್ ಅಂತ ಹೇಳಿ. ಐ ಥಿಂಕ್ ಒನ್ ಆಫ್ ದೆಮ್ ಏನೋ ಕಮೆಂಟ್ ಮಾಡಿ ಹೇಳಿದರು ದಟ್ ಫಸ್ಟ್ ಬೇಬಿ ಕೂಡ ಅವರ ಪ್ಲೆಸೆಂಟ್ ಪೊಸಿಷನ್ ಸೇಮ್ ಇತ್ತು, ಸೆಕೆಂಡ್ ಬೇಬಿಗೂ ಸೇಮ್ ಇತ್ತು. ಬಾಯ್ ಬೇಬಿ ಸಿಂಪ್ಟಮ್ಸ್ ಏನಾದರೂ ಹೇಳಿ, ಬಿಕಾಸ್ 2 ಗರ್ಲ್ ಆಗಿದೆ. ಥರ್ಡ್ ಬೇಬಿಗೆ ಪ್ರೆಗ್ನೆಂಟ್ ಆಗಿದ್ದೀವಿ. ಸೊ ಬಾಯ್ ಬೇಬಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಅಂಥವರಿಗೆ ನಿಮ್ಮ ಫಸ್ಟ್ ಪ್ರೆಗ್ನೆನ್ಸಿದು ಸಿಂಪ್ಟಮ್ಸ್ ಏನಿತ್ತು ಅದನ್ನು ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಸೊ ಎಸ್, ನಾನು ಐ ಥಿಂಕ್ ನನ್ನ ಸಿಂಪ್ಟಮ್ಸ್ ಏನಿತ್ತು ಅಂತ ಮುಂಚೆ ಕೂಡ ಒಂದು ವಿಡಿಯೋನಲ್ಲಿ ಮಾಡಿ ನಿಮಗೆ ಡಿಟೇಲ್ಡಾಗಿ ಹೇಳಿದ್ದೆ. ನೀವೇನಾದರೂ ವಾಚ್ ಮಾಡಿಲ್ಲ ಅಂದರೆ ಅದು ಕೂಡ ವಾಚ್ ಮಾಡಿ. ಇವತ್ತು ಸಿಂಪಲ್ ಆಗಿ ಥ್ರೂ ಔಟ್ ಮೈ ಪ್ರೆಗ್ನೆನ್ಸಿ ಹೇಗಿತ್ತು ನನ್ನ ಸಿಂಪ್ಟಮ್ಸ್, ನಾಟ್ ಸ್ಪೆಸಿಫಿಕ್ ಟು 6th ಮಂತ್ ಅಂತಾನೆ ಅಲ್ಲ, ಬಿಕಾಸ್ ನನ್ನ ಪ್ರೆಗ್ನೆನ್ಸಿ ಮೋಸ್ಟ್ ಆಫ್ ಇಟ್ ಫ್ರಮ್ ದ ಫಸ್ಟ್ ಮಂತಿಂದ 9th ಮಂತ್ವರೆಗೂ ಆಲ್ಮೋಸ್ಟ್ ಸೇಮ್ ಇತ್ತು. ಯಾವುದೇ ರೀತಿ ವೇರಿಯೇಷನ್ಸ್, ತಿಂಗಳಿಗೆ ವೇರಿಯೇಷನ್ಸ್ ಆ ಥರ ಏನು ಜಾಸ್ತಿ ವೇರಿಯೇಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಬೇಬಿ ಬಾಯ್ ಅಂದರೆ ಭೈರವ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಏನೇನು ಸಿಂಪ್ಟಮ್ಸ್ ಇತ್ತು ಅನ್ನೋದನ್ನ ಬಗ್ಗೆ ಇವತ್ತು ಮಾತಾಡ್ತೀನಿ. ಅದಾದಮೇಲೆ ಈಗ ಬರೋವಂಥ ಪಾಪುಗೆ ಕೂಡ ಒಂದಷ್ಟು ಶಾಪಿಂಗ್ ಮಾಡಿದ್ದೀನಿ. ಸೊ ಏನು ಶಾಪ್ ಮಾಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ. ಬಿಕಾಸ್ ಫೆಬ್ರವರಿ ಆಗಿರೋದ್ರಿಂದ ಗೊತ್ತಿಲ್ಲ, ಇವಾಗ ಚಳಿ ಎಷ್ಟು ಇದೆ, ತುಂಬ ಭಯ ಆಗ್ತದೆ ನನಗಂತೂ. ಬಿಕಾಸ್ ಯೂಶ್ವಲಿ ಚಳಿ ಟೈಮಲ್ಲಿ ಮಕ್ಕಳನ್ನ ತುಂಬ ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಬಿಕಾಸ್ ಒಂದು ಸಣ್ಣ ಮಿಸ್ಟೇಕ್ ಕೂಡ ತುಂಬ ಪ್ರಾಬ್ಲಮ್ಸ್ ಲೀಡ್ ಮಾಡುತ್ತೆ, ಮತ್ತು ತುಂಬ ಜರ್ಮ್ಸ್ಗಳಿದೆ ನಮ್ಮ ಎನ್ವಿರಾನ್ಮೆಂಟಲಿ. ಸೊ ಚಿಕ್ಕ ಮಕ್ಕಳು ಅಂತಾನೆ ಅಲ್ಲ, ಮೇ ಬಿ ಈವನ್ ಪ್ರೈಮರಿ ಸ್ಕೂಲ್ಗೆ ಹೋಗ್ತಿರೋವಂಥ ಮಕ್ಕಳಿಗೂ ಕೂಡ ಇದು ತುಂಬ ಎಫೆಕ್ಟ್ ಆಗ್ತಾ ಇದೆ. ಸೊ ಪ್ಲೀಸ್ ಬಿ ವೆರಿ ಕೇರ್ಫುಲ್. ಮಕ್ಕಳನ್ನ ಹೊರಗಡೆ ಕಳಿಸೋ ಮುಂಚೆ ಮಾಸ್ಕ್ನ ವೇರ್ ಮಾಡೋವಂಥದ್ದು, ಅಥವಾ ಸ್ವಲ್ಪ ಬಿಸಿ ಬಿಸಿ ನೀರು ಕೊಡುವಂಥದ್ದು, ಆ್ಯಂಡ್ ಫ್ರೆಶ್ ಫುಡ್ನ ಮಕ್ಕಳಿಗೆ ಮಾಡಿ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಟೈಮಲ್ಲಿ. ಬಿಕಾಸ್ ಯೂಶ್ವಲಿ ಇವಾಗ ಅಂತಾನೆ ಅಲ್ಲ, ಚಳಿ ಟೈಮ್ ಅಂತ ಅಂದ್ರೇ ಸ್ವಲ್ಪ ರೋಗಗಳು ಹೆಚ್ಚಾಗುವಂಥ ಟೈಮ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಹೆಚ್ಚು ಕೇರ್ಫುಲ್ ಆಗಿ ಇರಬೇಕು ಈ ಒಂದು ಸೀಸನ್. ಸೊ ಹಾಗಾಗಿ ಒಂದಷ್ಟು ಪ್ರಿಕಾಷನ್ಸ್ ತೊಗೋಬೇಕು. ನನಗೂ ನ್ಯೂಸ್ ನೋಡಿ ಎಲ್ಲೋ ಒಂದು ಕಡೆ ಭಯ ವರಿ ಅನ್ನೋದಾಗ್ತಾ ಇದೆ. ಬಟ್ ಎಸ್, ನೆವರ್ ದ ಲೆಸ್ ನಾವು ಹೈಜೀನ್ ಆ್ಯಂಡ್ ಒಂದು ಹೆಲ್ದಿ ಡಯಟ್ ಫಾಲೋ ಮಾಡಿದರೆ ಐ ಥಿಂಕ್ ವಿ ಕ್ಯಾನ್ ಫೈಟ್ ಎನಿ ಕೈಂಡ್ ಆಫ್ ಡಿಸೀಸ್ ಅಂತ ಹೇಳ್ಬೋದು. ಸೊ ಇದನ್ನು ಹೇಳ್ತಾ ನನ್ನ ಬಾಯ್ ಬೇಬಿ ಸಿಂಪ್ಟಮ್ಸ್ ಏನಿತ್ತು ಅನ್ನೋದನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಜಾಸ್ತಿ ಡಿಲೇ ಮಾಡ್ದಲೇ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ಇನ್ನೂ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಂಪ್ಟಮ್ಸ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ಸೊ ಯೂಶಲಿ ಕಾಮನ್ ಆಗಿ ಸಿಂಪ್ಟಮ್ಸ್ಗಳನ್ನ ನಾವು ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್ ಆ್ಯಂಡ್ ಥರ್ಡ್ ಟ್ರೈಮಿಸ್ಟರ್ ಅಂತ ಡಿವೈಡ್ ಮಾಡ್ತೀವಿ. ಸೊ ಫಸ್ಟ್ ಟ್ರೈಮಿಸ್ಟರ್ ಬೇಸಿಕಲಿ ನಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗುವಂಥದ್ದು. ಅದಾದಮೇಲೆ ಫಸ್ಟ್ 3 ಮಂತ್ಸ್ ಅಂದರೆ ಹಾರ್ಟ್ ಬೀಟ್ ಬರುವಂಥ ಟೈಮ್, ಆ್ಯಂಡ್ ಅದ್ರ ಜೊತೆಗೆ ಒಂದು ಫಾರ್ಮೇಷನ್ ಆಗುವಂಥ, ಅಂದರೆ ಎಂಬ್ರಿಯೋ ಫಾರ್ಮೇಷನ್ ಆಗುವಂಥ ಟೈಮ್ನ ನಾವು ಫಸ್ಟ್ ಟ್ರೈಮಿಸ್ಟರ್ ಅಂತ ಹೇಳಿ ಕರಿತೀವಿ. ದ್ಯಾಟ್ ಈಸ್ ಫಸ್ಟ್ 3 ಮಂತ್ಸ್. ಸೊ ಫಸ್ಟ್ 3 ಮಂತ್ಸಲ್ಲಿ ನನ್ನ ಸಿಂಪ್ಟಮ್ಸ್ ಏನಿತ್ತು ಅನ್ನೋದಾದರೆ, ಫಸ್ಟ್ ಥಿಂಗ್ ಇಸ್ ತುಂಬ ಏನು ನನಗೆ ವಾಮಿಟಿಂಗ್ ಸೆನ್ಸೇಷನ್ ಥರ ಏನೂ ಇರ್ತಾ ಇರಲಿಲ್ಲ, ಅಥವಾ ತುಂಬ ಸುಸ್ತಾಗ್ತದೆ ಅನ್ನೋವಂಥದ್ದು ಏನೂ ಇರ್ತಾ ಇರಲಿಲ್ಲ. ಇಟ್ ವಾಸ್ ವೆರಿ ವೆರಿ ಕಾಮನ್. ನನಗೆ ಹೇಗೆ ಗೊತ್ತಾಯಿತು ನಾನು ಐ ವಾಸ್ ಕನ್ಸೀವ್ಡ್ ಅಂತ ಹೇಳಿದ್ರೆ, ಮೈ ಪೀರಿಯಡ್ಸ್ ವಾಸ್ ವೆರಿ ಮಚ್ ರೆಗ್ಯುಲರ್. ಲೈಕ್ ಎವ್ರಿ ಮಂತ್ ಆನ್ ದ್ಯಾಟ್ ಡೇಟ್ ನನಗೆ ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಾಯಿತ್ತು. ಬಟ್ ವೆನ್ ಐ ಮಿಸ್ಡ್ ಮೈ ಪೀರಿಯಡ್ಸ್ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಪೀರಿಯಡ್ಸ್ ಮಿಸ್ ಮಾಡಿ 1 ವೀಕ್ ಆದಮೇಲೆ ವೆನ್ ಐ ಡೆಡ್ ಮೈ UPT, ದಟ್ ಈಸ್ ಯೂರಿನ್ ಟೆಸ್ಟ್ ಏನಿದೆ ಅದನ್ನು ಮಾಡಿದಾಗ ಅದು ಪಾಸಿಟಿವ್ ಬಂದಿತ್ತು. ಸೊ ಫಸ್ಟ್ ಟೈಮೇ ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು ಮಾಡಿದಂಥ ಫಸ್ಟ್ UPTನೇ ಪಾಸಿಟಿವ್ ಬಂದಿತ್ತು, ವಿತ್ ಡಾರ್ಕ್ ಪಿಂಕ್ ಕಲರ್ 2 ಲೈನ್ ಬಂದಿತ್ತು. ಸೊ ದಟ್ಸ್ ಹೌ ಐ ಕನ್ಫರ್ಮ್ ದಟ್ ಐ ವಾಸ್ ಪ್ರೆಗ್ನೆಂಟ್ ಅಂತ ಹೇಳಿ. UPT ಮಾಡಾದ್ಮೇಲೆ
2 ಡೇಸ್ ಬಿಟ್ಟು ನಾನು ಗೈನಕಾಲಜಿಸ್ಟ್ ಹತ್ರ ಹೋಗಿದ್ದು, ವಿಸಿಟ್ ಮಾಡಿದ್ದು. ಆ್ಯಂಡ್ ಅದಾದಮೇಲೆ ಅವರು ಅಲ್ಟ್ರಾಸೌಂಡ್ ಮುಖಾಂತರ ಕನ್ಫರ್ಮ್ ಮಾಡಿ ಹಾರ್ಟ್ ಬೀಟ್ ಬಂದಿದೆ ಅಂತ ಹೇಳಿದಂಥದ್ದು. ಸೊ ದ್ಯಾಟ್ಸ್ ಹೌ ಐ ಗಾಟ್ ಟು ನೋ ದ್ಯಾಟ್ ಐ ಆಮ್ ಪ್ರೆಗ್ನೆಂಟ್. ಬಟ್ ಕೆಲವ್ರಿಗೆ ಇನ್ನು UPT ಟೆಸ್ಟ್ ಮಾಡೋಕ್ಕಿಂತ ಮುಂಚೆನೇ ಕೆಲವ್ರಿಗೆ ವಾಮಿಟಿಂಗ್ ಇರಬಹುದು, ಅಥವಾ ಒಟ್ಟು ಗಿಡಿನೆಸ್ ಇರ್ಬೋದು, ಅಂದರೆ ಟಯರ್ಡ್ನೆಸ್, ತಲೆ ಸುತ್ತು ಬರುವಂಥದ್ದು, ಆ ಥರದ್ದೆಲ್ಲ ಇರ್ತದೆ, ಆ ಥರ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಯಾವುದೇ ರೀತಿ ಆ ಥರ ಸಿಮ್ಟಮ್ಸ್ ಇರಲ್ಲ. ಸೊ ನನಗನ್ಸುತ್ತೆ ಯೂಶ್ವಲಿ ಬಾಯ್ ಆಗ್ತಾರೆ ಅಂತಂದರೆ ಯಾವುದೇ ರೀತಿ ಸಿಮ್ಟಮ್ಸ್ ಇರೋದಿಲ್ಲ ಅಂತ ಅನ್ಕೋತೀನಿ. ಬಟ್ ಕಾಂಟ್ರಡಿಕ್ಟರಿಯಾಗಿ ಸೇಮ್ ಇದೇ ಥರ ಸಿಮ್ಟಮ್ಸ್ ಇರೋರಿಗೆ ಗರ್ಲ್ ಬೇಬಿ ಕೂಡ ಆಗಿದೆ. ಸೊ ಇದ್ದೇ ಅಂತ ಹೇಳೋಕ್ಕಾಗಲ್ಲ. ಸೊ ದಿಸ್ ಮೈಟ್ ಬಿ ನನ್ನ ಎಕ್ಸ್ಪೀರಿಯನ್ಸ್, ಲೈಕ್ ನನಗೆ ಏನು ಫೀಲ್ ಆಯಿತು ಅನ್ನೋದನ್ನು ಮಾತ್ರ ನಾನು ಇಲ್ಲಿ ಶೇರ್ ಮಾಡ್ತೀನಿ. ದಿಸ್ ಆಲ್ಸೋ ಡಿಪೆಂಡ್ಸ್, ಒಂದು ವುಮೆನ್ನಿಂದ ಇನ್ನೊಂದು ವುಮೆನ್ಗೆ ಡಿಫರ್ ಆಗುತ್ತೆ. ಅವರ ಬಾಡಿ ಟೈಪ್ ಹೇಗೆ ರಿಯಾಕ್ಟ್ ಆಗುತ್ತೆ ಹಾರ್ಮೋನ್ಸ್ಗೆ ಅನ್ನೋದ್ರ ಮೇಲೆ ನಿಮಗೆ ನಾಸಿಯಾ ಇರ್ಬೋದು, ವಾಮಿಟಿಂಗ್ ಇರ್ಬೋದು, ಅಥವಾ ಗಿಡ್ಡಿನೆಸ್ ಇರ್ಬೋದು, ಟಯರ್ಡ್ನೆಸ್ ಇರ್ಬೋದು, ಡಿಪೆಂಡ್ ಆಗುತ್ತೆ. ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ಯೋರ್ ಫಸ್ಟ್ ಟ್ರೈಮಿಸ್ಟರ್ ಮಾರ್ನಿಂಗ್ ಸಿಕ್ನೆಸ್. ಸೊ ಯೂಶ್ವಲಿ ಮಾರ್ನಿಂಗ್ ಸಿಕ್ನೆಸ್ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ವಾಮಿಟ್ ಬರುವಂಥದ್ದು. ಬಟ್ ಅದು ಬಿಟ್ಟರೆ ನನಗೆ ಯೂಶ್ವಲಿ ಬ್ರಷ್ ಮಾಡಬೇಕಾದಾಗ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿತ್ತು. ಬಟ್ ಅದು ಬಿಟ್ಟರೆ ಬೇರೆ ವಾಮಿಟ್ ಮಾಡಿದ್ದೇ ಇಲ್ಲ, ಸೆನ್ಸೇಷನ್ ಅಷ್ಟೇ ಆಗ್ತಿದ್ದು ಹೊರತು ದೆರ್ ವಾಸ್ ನೋ ವಾಮಿಟಿಂಗ್ ಥ್ರೂ ಔಟ್ ಮೈ ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ಇಸ್ ಕ್ಯಾರಿಂಗ್ ಹೈ ಆರ್ ಲೋ. ಆ್ಯಂಡ್ ಬಾಯ್ ಬೇಬಿ ಆಗೋರು ತುಂಬ ವೀಕ್ ಆಗ್ತಾರೆ ಅಥವಾ ತುಂಬ ದಪ್ಪ ಆಗಲ್ಲ ಅಂತ ಹೇಳ್ತಾರೆ. ಅಂದರೆ ಬರೀ ಟಮ್ಮಿ ಮಾತ್ರ ಬರುತ್ತೆ, ಬೇರೆ ಎಲ್ಲ ದೇ ವಿಲ್ ಬಿ ತಿನ್ ಅಂತ ಹೇಳ್ತಾರೆ. ಬಟ್ ನನ್ನ ಕೇಸಲ್ಲಿ ಆ ಥರ ಇರಲಿಲ್ಲ. ಐ ವಾಸ್ ಅಂದರೆ ಫುಲ್ ಬಾಡಿ ನಂದು ಎಕ್ಸ್ಪ್ಯಾಂಡ್ ಆಗಿತ್ತು, ಬಿಕಾಸ್ ನಾನು ಏನೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿಲ್ಲ. ಬಿಕಾಸ್ ಇಟ್ ವಾಸ್ ಲೈಕ್ ಕೋವಿಡ್ ಟೈಮ್, ನಾನು ಆಫೀಸ್ ಬಿಟ್ಟು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೆ. ಆ್ಯಂಡ್ ದಟ್ಸ್ ಹೌ ಐ ಗೇನ್ಡ್ ಮೋರ್ ವೇಟ್ ಅಂತ ಹೇಳ್ಬೋದು. ಯೂಶ್ವಲಿ ಪ್ರೆಗ್ನೆನ್ಸಿನಲ್ಲಿ ಇಟ್ ಇಸ್ ಕಾಮನ್ ಟು ಹ್ಯಾವ್ weight gain between I think 10 to 15 kgs ಅಂತೂ ಇನ್ಕ್ರೀಸ್ ಆಗ್ತಾರೆ ಫ್ರಮ್ ಯುವರ್ ಕರೆಂಟ್ ವೇಟ್. ಸೊ ನಂದು ಕಂಪ್ಲೀಟ್ ಬಾಡಿ ಇನ್ಕ್ರೀಸ್ ಆಗಿತ್ತು. ಬಟ್ ಈ ಸತಿ ಇಟ್ ಇಸ್ ಓನ್ಲಿ ಮೈ ಟಮ್ಮಿ. ಯಾಕೆ ಅಂತ ಹೇಳಿದ್ರೆ ಐ ಆಮ್ ಲೈಕ್ ಫ್ರಮ್ ದ ಡೇ ಆಫ್ ಅಥವಾ ಫಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿ ಇರ್ಬೋದು, ಕಂಟಿನ್ಯೂಸ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಹೊರಗಡೆ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ. ಆ್ಯಂಡ್ ಮೈ ರೆಗ್ಯುಲರ್ ರೊಟೀನ್ ಇಸ್ ವೆರಿ ಮಚ್ ನಾರ್ಮಲ್. ಸೊ ಹಾಗಾಗಿ ಐ ಥಿಂಕ್ ರೆಸ್ಟ್ ಆಲ್ ರಿಮೇನ್ಸ್ ದ ಸೇಮ್. ಬರೀ ಟಮ್ಮಿ ಮಾತ್ರ, ಬೇಬಿ ಟಮ್ಮಿ ಏನಿದೆ ಅದಷ್ಟೇ ಬರ್ತದೆ. ಸೊ ಇಟ್ ಈಸ್ ಅಗೇನ್ ಡಿಪೆಂಡೆಂಟ್, ನಿಮ್ಮ ಬಾಡಿ ನೀವು ಹೇಗೆ ಶೇಪ್ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಐ ಡೋಂಟ್ ಥಿಂಕ್ ಸೊ ಇಟ್ ಈಸ್ ವೆರಿ ಸ್ಪೆಸಿಫಿಕ್ ಆನ್ ಜೆಂಡರ್ ನಾವು ಇದನ್ನು ಹೇಳ್ಬೋದು ಅಂತ. ಸೊ ನಾನು ಆಗಲೇ ಹೇಳ್ದಂಗೆ ಇಟ್ ಈಸ್ ಓನ್ಲಿ ಮೈ ಎಕ್ಸ್ಪೀರಿಯನ್ಸ್, ಬಟ್ ಇದ್ದೇ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ನೆಕ್ಸ್ಟ್ ಕಮಿಂಗ್ ಇಸ್ ದ ಹಾರ್ಟ್ ಬೀಟ್. ಅದನ್ನು ಒಂದು ಕನ್ಸಿಡ್ರೇಷನ್ ತಗೊಳ್ತಾರೆ, ದಟ್ 140 ಮೇಲೆ 140 ಕೆಳಗಿದ್ರೆ ಅಂತ ಹೇಳಿ. ಸೊ ಬೈರವ್ಸ್ ಹಾರ್ಟ್ ಬೀಟ್ ವಾಸ್ 140 ಬಿಲೋ ಓನ್ಲಿ. ಎಲ್ಲ ಮಾಡಿದಂಥ ಅಷ್ಟು ಸ್ಕ್ಯಾನಲ್ಲಿ ಎಲ್ಲೋ ಒಂದು ಸ್ಕ್ಯಾನಲ್ಲಿ ಐ ಥಿಂಕ್ ಇಟ್ ವಾಸ್ ಎಕ್ಸಿಡಿಂಗ್ 140, 152, 158 ಆ ಥರ ಯಾವಾಗಲೂ ಒಂದ್ಸತಿ ಬಂದಿದ್ದು ನೆನಪಿದೆ. ಸೊ ಅವಾಗ ಓಕೆ ಗರ್ಲ್ ಬೇಬಿ ಇರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಸೊ ಇಟ್ ವಾಸ್ ಅಗೇನ್ ಬಾಯ್ ಬೇಬಿ. ಆ್ಯಂಡ್ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಲೀನಿಯಾ ನಿಗ್ರಾ ಕೂಡ ಫಾರ್ಮ್ ಆಗಿತ್ತು ನನ್ನ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ. ಐ ಥಿಂಕ್ 5th 6th ಮಂತ್ ಟೈಮಲ್ಲಿ ನನಗೆ ಆ ಬ್ಲ್ಯಾಕ್ ಮ್ಯಾಜಿಕ್ ಲೈನ್ ಅಂತ ಏನು ಹೇಳ್ತೀವಿ, ಆ ಒಂದು ಲೈನ್ ಹೊಟ್ಟೆ ಮೇಲೆ ನೀಟಾಗಿ ಎದೆ ಬೋನಿಂದ ಪೆಲ್ವಿಕ್ ಬೋನ್ವರೆಗೂ ಕಂಪ್ಲೀಟಾಗಿ ಯಾರೋ ಒಂದು ಗ್ರೇ ಅಲ್ಲ ಐ ಥಿಂಕ್ ಬ್ರೌನ್ ಕಲರ್ ಕ್ರಯಾನ್ಸಲ್ಲಿ ತೆಗೆದು ನೀಟಾಗಿ ಬರೆದಿರೋ ಥರ ಇತ್ತು. ಸೊ ದ್ಯಾಟ್ ವಾಸ್ ಒನ್ ಆಫ್ ದ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ. ಕೆಲವ್ರಿಗೆ ಗರ್ಲ್ ಬೇಬಿ ಆಗಿತ್ತು ಅಂತಂದರೆ ಯೂಶ್ವಲಿ ಲೀನಿಯರ್ ನಿಗ್ರಾ ನಮ್ಮ ಬೆಲ್ಲಿ ಬಟನಿಂದ ಪೆಲ್ವಿಕ್ ಬೋನ್ ತನಕ ಅಷ್ಟೇ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಕಂಪ್ಲೀಟ್ ಸ್ಟಮಕ್ ಮೇಲೆ ಲೀನಿಯರ್ ನಿಗ್ರಾ ಬ್ಲ್ಯಾಕ್ ಲೈನ್ ಬಂತು ಅಂತ ಹೇಳಿದ್ರೆ ಇಟ್ಸ್ ಅ ಬಾಯ್ ಬೇಬಿ ಅಂತ ಹೇಳ್ತಾರೆ. ಸೊ ಹಂಗೆ ನೋಡಿಕೊಂಡ್ರೆ ಇಟ್ ವಾಸ್ ಬಾಯ್ ಬೇಬಿ ಅಂತ ಹೇಳ್ಬೋದು. ಆ್ಯಂಡ್ ಕಮಿಂಗ್ ಟು ದ ಕ್ರೇವಿಂಗ್ಸ್ ಬಂದಾಗ ನನಗೆ ಫಸ್ಟ್ ಆಫ್ ಆಲ್ ನನಗೆ ಸ್ವೀಟ್ ಅಂದರೆ ಇಷ್ಟ ಆಗಲ್ಲ. ಸೊ ಅಂಥದ್ರಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲೂ ನನಗೆ ತುಂಬ ಡಿಫ್ರೆನ್ಸ್ ಏನೂ ಆಗಲಿಲ್ಲ. ಜಾಸ್ತಿ ನಾನು ಸ್ವೀಟ್ ಅಂತ ತಿಂತಾನೇ ಇರಲಿಲ್ಲ. ಇಟ್ ವಾಸ್ ಓನ್ಲಿ ನಾನ್ ವೆಜ್
ಆಮೇಲೆ ಚಿಕನ್, ಮಟನ್ ಈ ಥರದ್ದೇ. ನಾನು ಸ್ಪೈಸಿ ಫುಡ್ ತುಂಬ ಇಷ್ಟಪಡ್ತಾ ಇದ್ದೆ ಮುಂಚೆಯಿಂದನೂ. ನಾನು ಸ್ಪೈಸಿ ಫುಡ್ ಈಗಲೂ ಅಷ್ಟೇ ಸ್ಪೈಸಿ ಫುಡ್ಡೇ ಇಷ್ಟಪಡ್ತೀನಿ. ಸ್ವೀಟ್ ಅಂದರೆ ಇದ್ದರೆ ಏನೋ ಒಂಚೂರು ತಿಂತೀನಿ, ಹಾಗಂತ ತೀರಾ ತಿನ್ನೋದೇ ಇಲ್ಲ. ಅದನ್ನು ನೋಡಿದ್ರೆ ವಾಮಿಟ್ ಬರುತ್ತೆ, ಆ ಥರದ್ದು ಏನೂ ಇಲ್ಲ. ಲೈಕ್ ಕೆಲವು ಸೆನ್ಸಸ್ಗೆ ವಾಮಿಟಿಂಗ್ ಬರುವಂಥದ್ದೆಲ್ಲ ಇರುತ್ತೆ. ಆ ರೀತಿ ನನಗೆ ಆ ಪ್ರೆಗ್ನೆನ್ಸಿಲೂ ಇಲ್ಲ, ಈ ಪ್ರೆಗ್ನೆನ್ಸಿಲೂ ಇಲ್ಲ. ಸೊ ಡೋಂಟ್ ನೋ ಹೌ ಟು ಕ್ಲಾಸಿಫೈ ಅಂತ. ಆ್ಯಂಡ್ ಎಸ್, ಐ ಥಿಂಕ್ ಇದಿಷ್ಟೇ ಇತ್ತು ಅನ್ಕೋತೀನಿ. ಐ ಡೋಂಟ್ ಥಿಂಕ್ ಸೊ ದೆರ್ ವಾಸ್ ಎನಿ ಮೇಜರಾಗಿ ಡಿಫ್ರೆನ್ಸ್ ಆಗಿ ನನಗೆ ಫಸ್ಟ್ ಮಂತಿಂದ 9th ಮಂತ್ವರೆಗೂ ಬೇರೆ ಬೇರೆ ಸಿಂಪ್ಟಮ್ಸ್ ಇರೋವಂಥದ್ದು ಆ ಥರದ್ದೇನೂ ಇರಲಿಲ್ಲ. ಸೊ ದಿಸ್ ವಾಸ್ ಲೈಕ್ ಕ್ವೈಟ್ ಕಾಮನ್ ಸಿಂಪ್ಟಮ್ಸ್. ಆ್ಯಂಡ್ ಫೈನಲಿ ಇಟ್ ವಾಸ್ ಅ ಬಾಯ್ ಬೇಬಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಏನಿತ್ತು, ನನಗೇನು ಸಿಂಪ್ಟಮ್ಸ್ ಇತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ಐ ಹೋಪ್ ನಿಮ್ಮ ಸಿಂಪ್ಟಮ್ಸ್ ಏನಿದೆ ಅಂತ ಕೂಡ ನನಗೆ ಶೇರ್ ಮಾಡಿ. ಆ್ಯಂಡ್ ಫೈನಲ್ ಆಗಿ ನಿಮಗೆ ಯಾವ ಬೇಬಿ ಆಯಿತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ. ಸೊ ಯಾವುದಾದ್ರೂ ಬೇಬಿ ಆಗಲಿ ಮುದ್ದಕ್ಕೆ ಹೆಲ್ದಿಯಾಗಿ ದೇವರ ಆಶೀರ್ವಾದ ಪಡ್ಕೊಂಡು ಒಂದು ಒಳ್ಳೆ ಪ್ರಜೆ ಆಗುವಂಥ ಮಗುನ ನಾವು ಪ್ರಪಂಚಕ್ಕೆ ಕೊಟ್ಟರೆ ಅದಕ್ಕಿಂತ ಹೆಚ್ಚಿಗೆ ಇನ್ನೇನೂ ಇಲ್ಲ ಅಂತ ಅನಿಸುತ್ತೆ. ಸೊ ಇದನ್ನು ಹೇಳ್ತಾ ಲೆಟ್ ಮೀ ಕ್ವಿಕ್ಲಿ ಶೋ ಯು ಬೇಬಿಗೆ ನಾನು ಏನು ತೊಗೊಂಡು ಬಂದೆ ಅಂತ. ಆ್ಯಕ್ಚುಲಿ ಹೊರಗಡೆ ಹೋಗಿದ್ವಿ ನಾವು ಲಾಸ್ಟ್ 2 ಡೇಸಿಂದ. ಸೊ ಅವಾಗ ನಾನು ಯೂಶ್ವಲಿ ಅದೇ ಅಂದ್ಕೊಳ್ತಾ ಇರ್ತೀನಿ, ಬಿಕಾಸ್ ಆಫೀಸ್ಗೆ ಹೋಗಿ ಬರ್ತೀನಿ. ಅದಾದಮೇಲೆ ನನಗೆ ಸ್ವಲ್ಪ ಆನ್ಲೈನ್ ಶಾಪಿಂಗ್ ಮಾಡೋಕ್ಕೆ ತುಂಬ ಲೇಸಿಯಾಗಿ ಹೋಗ್ಬಿಟ್ಟಿದ್ದೀನಿ. ಬಿಕಾಸ್ ಮನೆಗೆ ಬಂದಮೇಲೆ ಫೋನ್ನ ಆದಷ್ಟು ಅವಾಯ್ಡ್ ಮಾಡ್ತೀನಿ ನಾನು. ಬಿಕಾಸ್ ಆಫೀಸಲ್ಲಿದ್ದಾಗ ಲ್ಯಾಪ್ಟಾಪ್ ಮುಂದೆ, ಗ್ಯಾಡ್ಜೆಟ್ಸ್ ಮುಂದೆ ಇದ್ದೇ ಇರ್ತೀನಿ. ಸೊ ಹಾಗಾಗಿ ಮನೆಗೆ ಬಂದು ನಾನು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಸೊ ಆದಷ್ಟು ಐ ಕೀಪ್ ಮೈ ಫೋನ್ ಅವೇ. ಸೊ ಹಾಗಾಗಿ ಆನ್ಲೈನ್ ಶಾಪಿಂಗ್ ಬೇಡ, ಆಫ್ಲೈನೇ ಹೋಗಿ ನಾವು ನನಗೇನು ತೊಗೊಳ್ಬೇಕು ಅಂತ ಅನಿಸುತ್ತೋ ಅದನ್ನು ತೊಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡು ಒಂದಷ್ಟು ಬೇಬಿ ಪ್ರಾಡಕ್ಟ್ಸ್ನ ತೊಗೊಂಡು ಬಂದಿದ್ದೀನಿ. ಸೊ ದ್ಯಾಟ್ ನನಗೆ ಲಾಸ್ಟ್ ಮೂಮೆಂಟಲ್ಲಿ ತುಂಬ ಬರ್ಡನ್ ಆಗಲ್ಲ ಅಂತ. ಸೊ ಕೆಲವಷ್ಟು ಬೇಬಿ ಬ್ಲ್ಯಾಂಕೆಟ್ಸ್ ಇರ್ಬೋದು, ಟವೆಲ್ಸ್ ಇರ್ಬೋದು, ಅದನ್ನು ತೊಗೊಂಡು ಬಂದಿದ್ದೀನಿ. ಇನ್ನೂ ಡ್ರೆಸ್ಸಸ್ ಎಲ್ಲ ಶಾಪ್ ಮಾಡಬೇಕು ಮಗುಗೆ. ಆ್ಯಂಡ್ ಭೈರವ್ದು ಚಿಕ್ಕದ್ರಲ್ಲಿ ಯೂಸ್ ಮಾಡಿದಂಥ ತುಂಬ ಬಟ್ಟೆಗಳಿದ್ದಾವೆ. ತುಂಬ ಕ್ಯೂಟಾಗಿರುವಂಥ ಬಟ್ಟೆ, ಇನ್ನೂ ಹೊಸಾದ್ರ ಥರ ಇದೆ. ಕೆಲವೊಂದು ಅಷ್ಟು ಬಟ್ಟೆ ಹಾಕೇ ಇಲ್ಲ ಅವನಿಗೆ, ತುಂಬ ಬೇಗ ಚಿಕ್ಕದಾಗಿ ಹೋಗ್ಬಿಡ್ತು ಅಂತ ಹೇಳಿ. ಸೊ ಅದನ್ನು ಕೂಡ ನೀಟಾಗಿ ವಾಶ್ ಮಾಡಿ ರಿಯೂಸ್ ಮಾಡಬೇಕು. ಯೂಶ್ವಲಿ ಹೇಳ್ತಾರೆ ಹುಟ್ಟಿದಂಥ ಮಗುಗೆ ಹೊಸ ಬಟ್ಟೆನ ಹಾಕಬಾರ್ದು ಅಂತ, ಬಿಕಾಸ್ ಆ ಫ್ಯಾಬ್ರಿಕ್ ಇನ್ನೂ ಅಷ್ಟು ಹೋಗಿರಲ್ಲ, ಮಕ್ಕಳು ಮೈಗೆ ಇರಿಟೇಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಭೈರವ್ದು ಕೂಡ ಒಂದಷ್ಟು ಬಟ್ಟೆ ತೆಗೆದಿಡಬೇಕು. ಅದು ಒಂದು ದಿವಸ ಪ್ಲ್ಯಾನ್ ಮಾಡಿ ಭೈರವ್ದು ಚಿಕ್ಕ ಮಗುದು ಬಟ್ಟೆಗಳೆಲ್ಲ ಒಂದಿಷ್ಟಿದೆ, ಅದನ್ನು ತೆಗೆದಿಟ್ಕೊಂಡು. ಆ್ಯಂಡ್ ಅದು ಹೊಸ ಮಗುಗೆ ಒಂದು ಸ್ವಲ್ಪ ನ್ಯೂ ಕ್ಲೋತ್ಸ್ ಎಲ್ಲ ಬೇಕಲ್ವಾ. ಸೊ ಹಾಗಾಗಿ ಹೋಗಿದ್ದಾಗ ಶಾಪ್ ಮಾಡಿ ಬಂದೆ. ಸೊ ದ ಫಸ್ಟ್ ಥಿಂಗ್ ದಟ್ ಐ ಬಾಟ್ ಇಸ್ ದ ಬ್ಲ್ಯಾಂಕೆಟ್ ಅಂತ ಹೇಳ್ಬೋದು. ಸೊ ಬೇಬಿಗೆ ತುಂಬ ಸಾಫ್ಟ್ ಆ್ಯಂಡ್ ಕಂಫರ್ಟಬಲ್ ಆಗುವಂಥ ಬ್ಲ್ಯಾಂಕೆಟ್. ಆ್ಯಂಡ್ ಭೈರವ್ಗೂ ಕೂಡ ಆಲ್ಮೋಸ್ಟ್ ಇದೇ ಥರ ವಿ ಹ್ಯಾಡ್ ಬಾಟ್ ಇಟ್ ಒನ್. ಅವ್ನು ಇವಾಗಲೂ ಕೂಡ ಇದೇ ಬೇಕು ಅಂತ ಯೂಸ್ ಮಾಡ್ತಾನೆ. ಆ್ಯಂಡ್ ಪಾಪುದ್ ನೋಡಾದ್ಮೇಲೆ ನನಗೆ ಪಾಪುದ್ ಬೇಕು ಅಂತ ಶುರು ಮಾಡ್ಕೊಂಡಿದ್ದಾನೆ. ಸೊ ಎನಿವೇಸ್ ವಾಶ್ ಮಾಡಬೇಕಲ್ಲ ಅಂತ ಹೇಳಿ ಓಪನ್ ಮಾಡಿದ್ದೀನಿ. ಭೈರವ್ ಇವಾಗ ಸದ್ಯಕ್ಕೆ ಇದನ್ನು ಬೇಕು ಅಂತ ಹೇಳಿ ಯೂಸ್ ಮಾಡ್ತಿದ್ದಾನೆ. ತುಂಬ ಸಾಫ್ಟ್ ಆ್ಯಂಡ್ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಐ ಹೋಪ್ ಬೇಬಿಗೆ ಇದು ಇಷ್ಟ ಆಗುತ್ತೆ ಅಂತ. ಮತ್ತು ತುಂಬ ಹೆವಿ ಕೂಡ ಇಲ್ಲ, ಬಿಕಾಸ್ ಮಕ್ಕಳು ತುಂಬ ಏನು ಹೇಳ್ತಾರೆ, ತುಂಬ ಡೆಲಿಕೇಟ್ ಆಗಿರುತ್ತೆ. ತುಂಬ ಹೆವಿ ಬೆಡ್ಶೀಟನ್ನ ಮಕ್ಕಳ ಮೇಲೆ ಹಾಕೋದು ಕೂಡ ಇಸ್ ವೆರಿ ಡೇಂಜರಸ್. ಮುಖದ ಮೇಲೆ ಎಳ್ಕೊಂಡು ಬಿಡ್ತಾರೆ, ಮತ್ತು ಉಸಿರಾಟ ಕಷ್ಟ ಆಗುತ್ತೆ ಅಂಥೇಳಿ ಆದಷ್ಟು ಲೈಟ್ ಬಟ್ ಆದರೆ ಸ್ವಲ್ಪ ಬೆಚ್ಚಗೂ ಕೂಡ ಆಗಬೇಕು. ಸೊ ಆ ಥರದ್ದು ಇದು ಒಂದು ಬ್ಲ್ಯಾಂಕೆಟ್ ತೊಗೊಂಡು ಬಂದೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ನಾನು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯನ್ಸ್ ಅದು. ಬಿಕಾಸ್ ಡೆಲಿವರಿ ಆಗಿ ನನಗೆ 2 ಡೇಸ್ ಹಾಲು ಬರಲಿಲ್ಲ. ಆ್ಯಂಡ್ ಆ ಒಂದು ಟೈಮಲ್ಲಿ ನಾನು ಪಟ್ಟಂಥ ಕಷ್ಟ, ನಾನು ಹೋದಂಥ ಡಿಪ್ರೆಷನ್ ವಾಸ್ ರಿಯಲಿ ಟು ಅ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಬಿಕಾಸ್ ಐ ವಾಸ್ ಫೀಲಿಂಗ್ ವೆರಿ ಬ್ಯಾಡ್. ಮಗುಗೆ ಹಾಲು ಕೊಡೋಕ್ಕಾಗ್ತಲ್ಲ, ಅಷ್ಟು ಅಳ್ತಾ ಇದೆ ಅದು ಮಗು ಅಂತ. ಆ್ಯಂಡ್ ಭೈರವ್ ಕಚ್ತಿದ್ದ, ಬಟ್ ಆದರೆ ಹಾಲು ಬರ್ತಾಯಿಲ್ಲ ಅಂತ ಹೇಳಿ ಅವನ ಅರ್ಚಕ್ಕೆ ಶುರು ಮಾಡ್ತಿದ್ದ. ನಾನು ಅವನ ಜೊತೆ ಸೇರ್ಕೊಂಡು ನಾನು ಒಳಗೆ ಶುರು ಮಾಡಿಬಿಡ್ತಾ ಇದ್ದೆ. ಸೊ ಈ ಸತಿ ಅದಾಗದು ಬೇಡ ಅಂತ ಹೇಳಿ ಐ ಬಾಟ್ ಅ ಫೀಡಿಂಗ್ ಬಾಟಲ್ ಫಾರ್ ಹಿಮ್. ಸೊ ಇದು ಬಂದು ಗ್ಲಾಸ್ ಬಂದಿದೆ, ಬಿಕಾಸ್ ಸ್ಟೀಲ್ ಆಗಲಿ ಅಥವಾ ಪ್ಲಾಸ್ಟಿಕ್ ಆಗಲಿ ಐ ಡೋಂಟ್ ಫೀಲ್ ದಟ್ ಕಂಫರ್ಟಬಲ್. ಸೊ ಹಾಗಾಗಿ ಇದು ಬಂದು ಗ್ಲಾಸ್ದು ಬಂದಿದೆ. ಲೆಟ್ ಮಿ ಶೋ ಯು. ಸೊ ಇದು ಆ್ಯಕ್ಚುಲಿ ಗ್ಲಾಸ್ ಬಂದಿದೆ, ಬಟ್ ಅದ್ರ ಮೇಲೆ ಬಿಕಾಸ್ ಮಕ್ಕಳು ಹೆಂಗೆ ಹಿಡ್ಕೋತಾರೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಅದ್ರ ಮೇಲೆ ಒಂದು ರಬ್ಬರ್ದು ಈ ಥರ
ಸ್ಟಫಿಂಗ್ ಕೊಟ್ಟಿದ್ದಾರೆ. ಬಿದ್ದರೂ ಕೂಡ ಒಂದು ರೀತಿ ಪ್ರೊಟೆಕ್ಟಿವ್ ಆಗಿರಲಿ ಅಂತ ಹೇಳಿ. ಸೊ ಹಾಗಾಗಿ ಒಂದು ಸ್ವಲ್ಪ ದೊಡ್ಡವನಾದ್ಮೇಲೆ ಇದು ಬೇಕಾಗತ್ತೆ, ಬಿಕಾಸ್ ಮತ್ತೆ ನಾನು ಆಫ್ಟರ್ ಸರ್ಟನ್ ಮಂತ್ಸ್ ಮತ್ತೆ ವಾಪಸ್ ನಾನು ಪುನಃ ಆಫೀಸ್ಗೆ ಹೋಗೋದ್ರಿಂದ ಐ ಥಿಂಕ್ ಸ್ವಲ್ಪ ಮೇಲ್ಹಾಲು ರೂಢಿ ಮಾಡಬೇಕು ಅಂತ ಅಂದ್ಕೊಂಡು ಐ ಹ್ಯಾವ್ ಬಾಟ್ ದಿಸ್ ಫೀಡಿಂಗ್ ಬಾಟಲ್, ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಸ್ಪಿಟಲ್ಗೆ ಇದನ್ನು ಕೂಡ ತೊಗೊಂಡೋಗ್ಬೇಕು ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಏನಾದರೂ ಇಫ್ ಮಿಲ್ಕ್ ಅವನಿಗೆ ಸಾಕಾಗಲಿಲ್ಲ ಅಂತ ಹೇಳಿದ್ರೆ ದೆನ್ ಐ ಥಿಂಕ್ I will have to go with the lactogen. So lactogen is a ಫಾರ್ಮುಲಾ ಮಿಲ್ಕ್ ಮಕ್ಕಳಿಗೆ ಕೊಡುವಂಥದ್ದು. ಅದಕ್ಕೆ ಕೊಡೋದಕ್ಕೆ ಅಷ್ಟು ಇಷ್ಟ ಇಲ್ಲ ನನಗೆ, ಬಟ್ ಐ ಥಿಂಕ್ ಟು ಬಿ ಆನ್ ಅ ಸೇಫರ್ ಸೈಡ್, ಬಿಕಾಸ್ ಆವಾಗ ಹುಡುಕೊಂಡು ಹೋಗೋದಕ್ಕಿಂತ ಐ ಥಿಂಕ್ ಮುಂಚೆ ತೆಗೆದಿಟ್ಕೊಳ್ಳೋಣ, ಬಿಕಾಸ್ ಅದು ಮುಂದಕ್ಕೆ ಯೂಸ್ ಆಗೇ ಆಗುತ್ತೆ, ಇನ್ನೊಂದು ವರ್ಷದ ತನಕನೂ ಬೇಕಾಗತ್ತೆ ಅಂತ ಹೇಳಿ ಐ ಬಾಟ್ ದಿಸ್ ಫೀಡಿಂಗ್ ಬಾಟಲ್. ನೆಕ್ಸ್ಟ್ ಇಸ್ ದ ಟವಲ್, ಒಂದು ರ್ಯಾಪಿಂಗ್ ಟವಲ್ ತೊಗೊಂಡು ಬಂದೆ ಮಗುಗೆ ಸ್ನಾನ ಮಾಡಿಸೋದಕ್ಕೆ. ಆ್ಯಂಡ್ ನೀಟಾಗಿ ನೀರು ಇರಬೇಕು ಮಗುಗೆ ಅಂತ ಹೇಳಿ ಐ ಬಾಟ್ ಒನ್ ನ್ಯೂ ಟವಲ್, ಬಿಕಾಸ್ ಭೈರವ್ ಯೂಸ್ ಮಾಡಿದ್ದು ಬೇಡ ಅಂತ ಅನ್ನಿಸ್ತು ನನಗೆ. ಭೈರವ್ಗೆ ಬೇರೆ ಪಾಪುಗೆ ಬೇರೆ ತೊಗೊಂಡು ಬರೋಣ ಅಂತ ಹೇಳಿ ಐ ಬಾಟ್ ದಿಸ್. ಒಂಥರ ಮಸ್ಟರ್ಡ್ ಕಲರ್ ಇತ್ತು, ಇಷ್ಟ ಆಯಿತು. ಸೊ ಹಾಗಾಗಿ ಐ ಬಾಟ್ ದಿಸ್ ಒನ್. ಆ್ಯಂಡ್ ಇದು ಬಂದು ಒಂದು ಸ್ವೆಡಲ್ ಕ್ಲಾತ್ ತೊಗೊಂಡು ಬಂದೆ. ಇದು ತುಂಬ ಯೂಸ್ ಆಗುತ್ತೆ ಮಗುನ ಆಚೆ ಕರ್ಕೊಂಡು ಹೋಗ್ಬೇಕಾದಾಗ, ಆಮೇಲೆ ಇಂಜೆಕ್ಷನ್ಸ್ ವ್ಯಾಕ್ಸಿನೇಷನ್ಸ್ಗೆ ಎಲ್ಲದಕ್ಕೂ ಈ ರೀತಿ ಒಂದು ರ್ಯಾಪ್ ಮಾಡಿಕೊಂಡು ನೀಟಾಗಿ ಹಿಂಗೆ ಹಿಡ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಒಂದು ಮಸ್ಲಿನ್ ಕ್ಲಾತ್ದು. ಮಸ್ಲಿನ್ ಮೆಟೀರಿಯಲ್ ಇಸ್ ಆಲ್ವೇಸ್ ಗುಡ್, ಸಾಫ್ಟ್ ಅಂತ ಹೇಳಿ ಈ ಒಂದು ಸ್ವೆಡಲ್ ಕ್ಲಾತ್ ತೊಗೊಂಡು ಬಂದೆ. ಆ್ಯಂಡ್ ಎಸ್, ನಾನು ಆಗ ಹೇಳಿದಾಗ ತುಂಬ ಸಿಕ್ಕಾಬಟ್ಟೆ ಚಳಿ ಇದೆ, ಹಾಗಾಗಿ ಸ್ವೆಟರ್ಸ್ ಇಸ್ ಮಸ್ಟ್ ಆ್ಯಂಡ್ ಶುಡ್. ಸೊ ಇದರಲ್ಲಂತೂ ಇಟ್ ಹ್ಯಾಸ್ ಕಮ್ ವಿತ್ ಕ್ಯಾಪ್, ಮಿಟನ್ಸ್ ಎಲ್ಲನೂ ತುಂಬ ಕ್ಯೂಟಾಗಿದೆ. ಇದು ನೀಟಾಗಿ ಇದು ಮಾಡಿರೋವಂಥದ್ದು, ಏನು ಹೇಳ್ತಾರೆ, ಕ್ರೋಶಾ ಹಾಕಿ ಮಾಡ್ತಾರಲ್ಲ, ಅವಾಗಿನ ಇದರಲ್ಲಿ ಪ್ರೆಗ್ನೆಂಟ್ ವುಮೆನೇ ಕುತ್ಕೊಂಡು ಇದು ಕ್ರೋಶಾ ಎಲ್ಲ ಹಾಕಿ ಮಾಡೋರು. ನನಗೆ ಐ ಆಮ್ ನಾಟ್ ಸೋ ಯುನೋ ವೆಲ್ ವರ್ಸ್ಡ್ ಇನ್ ಕ್ರೋಶಾ ಅದೆಲ್ಲ, ಬಟ್ ನಂಗೆ ತುಂಬ ಇಂಟ್ರೆಸ್ಟ್ ಇದೆ ಇನ್ನು ಕಲಿಬೇಕು ಅಂತ. ಬಟ್ ನನಗೆಲ್ಲ ಒಂದು ಕಡೆ ಚಾನ್ಸ್ ಸಿಕ್ಕಿಲ್ಲ, ಇದು ಕ್ರೋಶಾ ಹಾಕೋದು ಅದನ್ನೆಲ್ಲ ಮಾಡೋದಕ್ಕೆ ನಂಗೆ ಟೈಮ್ ಸಿಕ್ಕಿಲ್ಲ. ಬಟ್ ಮೇ ಬಿ ಇಫ್ ಗಿವನ್ ಅ ಚಾನ್ಸ್ ಐ ಥಿಂಕ್ ಐ ವುಡ್ ಹ್ಯಾವ್ ಲರ್ನ್ಡ್ ಇಟ್. ಸೊ ಪುಟ್ಟು ಆದಂಥ ಸಾಕ್ಸ್ಗಳು ವೆರಿ ಕ್ಯೂಟ್ ಅನಿಸುತ್ತೆ. ಮಕ್ಕಳು ಬಟ್ಟೆಗಳೇ ಒಂದು ರೀತಿ ಖುಷಿ. ಸೊ ಈ ರೀತಿ ಪುಟ್ಟು ಸಾಕ್ಸ್ಗಳು ಬಂದಿದೆ ಇದ್ರ ಜೊತೆ. ಆ್ಯಂಡ್ ಒಂದು ಪುಟಾಣಿ ಟೋಪಿ ಕೂಡ ಇದೆ. ಆ್ಯಂಡ್ ಫೈನಲಿ ಈ ಮುದ್ದು ಕಂದಾಗೆ ಮುದ್ದು ಸ್ವೆಟರ್ ಆ್ಯಂಡ್ ಒಂದು ಪುಟ್ಟದಾದಂಥ ಫ್ಲವರ್ ಕೂಡ ಇಲ್ಲಿ ಇದು ಮಾಡಿದ್ದಾರೆ, ಕ್ರೇವ್ ಮಾಡಿದ್ದಾರೆ. ಸೊ ಇಷ್ಟು ಮುದ್ದೆಲ್ಲ ಇಷ್ಟಿದೆ ಬಟ್ಟೆ ಇದ್ರದ್ದು. ಸೊ ಕ್ಯೂಟ್. ಸೊ ಭೈರವ್ಗೂ ಇದೇ ರೀತಿ 2 ಸ್ವೆಟರ್ ತೊಗೊಂಡು ಬಂದಿದ್ವಿ. ಅದು ಇನ್ನೂ ಎಷ್ಟು ಆಲ್ಮೋಸ್ಟ್ ಒಂದು 2 ವರ್ಷದ ತನಕನೂ ಅದನ್ನು ಯೂಸ್ ಮಾಡ್ದೆ ಅದನ್ನು, ಬಿಕಾಸ್ ಇದು ಸ್ಟ್ರೆಚಬಲ್ ಇರುತ್ತೆ ಮತ್ತು ತುಂಬ ಬೆಚ್ಚಗೂ ಕೂಡ ಆಗುತ್ತೆ ಅಂತ ಹೇಳಿ. ಸೊ 2 ತೊಗೊಂಡು ಬಂದಿದ್ದೀನಿ. ಯೂಶ್ವಲಿ ಮಕ್ಕಳು ಒಂದು ಅಂದರೆ ಬೇಗ ಗಲೀಜು ಮಾಡ್ಕೊಂಡು ಬಿಡ್ತಾರೆ. ಸೊ ಹಾಗಾಗಿ ಹುಟ್ಟದಂಥ ಮಕ್ಕಳಿಗೆ ಎಷ್ಟು ಬಟ್ಟೆ ಇದ್ರೂ ಸಾಲಲ್ಲ ಅನಿಸುತ್ತೆ. ಸೊ ಹಾಗಾಗಿ ಸ್ವೆಟರ್ ಒಂದು. ಆ್ಯಂಡ್ ಫೈನಲಿ ದಿಸ್ ಬೆಡ್, ಇದಂತೂ ಬೇಕು ಅನಿಸುತ್ತೆ. ಪ್ರಾಬಬ್ಲಿ ಒಂದು 3 ಮಂತ್ಸ್ ತನಕ ಇದು ತುಂಬ ಯೂಸ್ ಆಗುತ್ತೆ. 3 ಮಂತ್ಸ್ ಆದಮೇಲೆ ಇದು ಡೆಫಿನೆಟ್ಲಿ ಯೂಸ್ ಆಗಲ್ಲ, ಬಿಕಾಸ್ ಮಗು ಇದ್ರೊಳಗೆ ಮಲ್ಗೋಕ್ಕೂ ರೆಡಿ ಇರಲ್ಲ. ಆ್ಯಂಡ್ ನಮ್ಗೆ ಇದನ್ನು ಕ್ಯಾರಿ ಮಾಡೋ, ಅದೇ ಮಗು ಸ್ವಲ್ಪ ವೆಯ್ಟ್ ಆಗಿರುತ್ತೆ, ಇದನ್ನು ಕ್ಯಾರಿ ಮಾಡೋದು ಕೂಡ ಕಷ್ಟ ಆಗುತ್ತೆ. ಬಟ್ ಆದರೆ ಮಗುನ ಬೆಡ್ ಮೇಲೆ ಆ ಕಡೆ ಈ ಕಡೆ ಹೋಗ್ದಂಗೆ ಮಲಗಿಸ್ಬೇಕಾದಾಗ ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್. ಆ್ಯಂಡ್ ಇದ್ರ ಜೊತೆಗೆ ಒಂದು ಪಿಲ್ಲೋ ಕೂಡ ತೊಗೊಂಡು ಬಂದಿದ್ದೀನಿ, ಅದು ಗೊತ್ತಿಲ್ಲ ವೇರ್ ಐ ಕೆಪ್ಟ್ ಇಟ್ ಅಂತ. ಸೊ ದಿಸ್ ಇಸ್ ಫೈನಲಿ ದ ಬೆಡ್ ಫಾರ್ ದ ಬೇಬಿ. ಆ್ಯಂಡ್ ಎಸ್, ಇದಿಷ್ಟೇ ಅಲ್ಲ, ಇನ್ನೂ ಬೇಬಿ ಎಸೆನ್ಷಿಯಲ್ಸ್ ಶಾಪ್ ಮಾಡೋದಿದೆ ನನಗೆ. ಬೇಬಿ ನ್ಯಾಪೀಸ್ ಇರ್ಬೋದು, ಡೈಪರ್ಸ್ ಇರ್ಬೋದು, ಆ್ಯಂಡ್ ವೆಟ್ ವೈಪ್ಸ್ ಇರ್ಬೋದು, ಇದೆಲ್ಲನೂ ಇನ್ನೊಂದು ಸತಿ ಶಾಪಿಂಗ್ ಹೋಗಬೇಕು. ಅದೆಲ್ಲ ಮಾಡೋಕ್ಕೆ ಸದ್ಯಕ್ಕೆ ಇದನ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಇನ್ನು ಭೈರವ್ದೊಂದಷ್ಟು ಕ್ಲಾತ್ಸ್ ಕೂಡ ರೆಡಿ ಮಾಡಿ ಇಡಬೇಕು. ಅದರಲ್ಲಿ ಏನೇನು ಮಿಸ್ ಔಟ್ ಆಗಿದೆ ಅಂತ ಯೋಚನೆ ಮಾಡಿ ನಾವು ಒಂದ್ಸತಿ ಪರ್ಫೆಕ್ಟ್ ಶಾಪಿಂಗ್ ಅಂತ ಹೋಗಬೇಕು ಮಗುಗೆ ಐಟಮ್ಸ್ ತೊಗೊಂಡು ಬರೋಕ್ಕೆ. ಬಿಕಾಸ್ ಅದಾದಮೇಲೆ ಬ್ಯಾಗಿಗೆಲ್ಲ ಮಿನಿಮಲ್ ಐಟಮ್ಸ್ನ ಇಟ್ಕೊಂಡು ಪ್ಯಾಕ್ ಮಾಡ್ಕೊಳ್ತೀನಿ. ಬಿಕಾಸ್ ಇವನ್ ಇಫ್ ಇಟ್ ಇಸ್ ಎ ಸಿ ಸೆಕ್ಷನ್ ಇಟ್ಸ್ ಗೋಯಿಂಗ್ ಟು ಬಿ 3 ಡೇಸ್ ನಾವಲ್ಲಿ ಇರಬೇಕಾಗತ್ತೆ. ಸೊ 3 ಡೇಸಿಗೆ ಎಷ್ಟು ಬೇಕಾಗುತ್ತೋ ನನ್ನ ಡ್ರೆಸ್ಗಳು, ಮಗು ಡ್ರೆಸ್ಗಳು,
ಈ ಟವಲ್ಸು ಇದೆಲ್ಲನೂ ತೆಗೆದಿಟ್ಕೋಬೇಕು. ಸೊ ಎಸ್, ಐ ಆಮ್ ವೆರಿ ಎಕ್ಸೈಟೆಡ್. ಡೇಸ್ ಹತ್ರ ಬರ್ತಿದ್ದಂಗೆ ಸ್ವಲ್ಪ ಭಯ ಕೂಡ ಆಗ್ತಾ ಇದೆ. ಸೊ ಲೆಟ್ಸ್ ಸಿ, ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನನ್ನ ಬಾಯ್ ಬೇಬಿ ಸಿಂಪ್ಟಮ್ಸ್ ಆ್ಯಂಡ್ ಸೆಕೆಂಡ್ ಪ್ರೆಗ್ನೆನ್ಸಿ ಬೇಬಿಗೆ ಏನೇನೆಲ್ಲ ಶಾಪ್ ಮಾಡಿದ್ದೀನಿ ಸದ್ಯಕ್ಕೆ ಅನ್ನೋದ್ರದ್ದು ಬಗ್ಗೆ ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. Love you all. Lots of love and bye-bye.